ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಟೈಟಲ್ ಅಂತ ತಮ್ಮನೇಲಿ ನೋಡಿದ್ರಿ. ಸೊ ನೀವೇನಾದರೂ ಕ್ಯಾಶಿಫೈ ಒಳಗೆ ಸೆಕೆಂಡ್ ಹ್ಯಾಂಡ್ ರೀಫಬ್ರಿಶ್ ಫೋನ್ಗಳನ್ನ ಏನಾದ್ರು ತಗೋತಿದ್ರೆ ಸೊ ಈ ಒಂದು ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ರೀಸೆಂಟ್ಲಿ ನಾನು ಇನ್ಸ್ಟಾಗ್ರಾಮ್ ಒಳಗೆ ಸ್ಟೋರಿ ಅಪ್ಲೋಡ್ ಮಾಡಿದ್ದೆ ವಿವೋ V27. ವಾಟ್ಸಪ್ ಒಳಗೂ ಕೂಡ ಸ್ಟೇಟಸ್ ಅಪ್ಲೋಡ್ ಮಾಡಿದ್ದೆ. ಐ ಹೋಪ್ ನೀವು ನೋಡ್ರಿ ಅಂತ ಅನ್ಕೊಂಡಿನಿ. ನಾನು ವಿವೋ V27 ರೀಸೆಂಟ್ ಆಗಿ ಫೋನ್ ತಗೊಂಡಿದ್ದೀನಿ, ಡೆಮೋ ಫೋನ್. ಅದ್ರದ್ದು ಅನ್ಲಾಕಿಂಗ್ ಕೂಡ ಯಾವ ರೀತಿ ಮಾಡ್ಬೋದು ಡೆಮೋ ಫೋನ್ ಅಂತ ಅದ್ರದ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ನೀವೇನಾದರೂ ಕ್ಯಾಶಿಫೈ ಒಳಗೆ ಸೆಕೆಂಡ್ ಹ್ಯಾಂಡ್ ರೀಫಬ್ರಿಶ್ ಫೋನ್ಗಳನ್ನ ತಗೋಬೇಕಂತ ಅನ್ಕೊಂಡಿದ್ರೆ ಸೊ ನಿಮ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಪ್ಪ ಅಂದ್ರೆ ನಾನು ಐಫೋನ್ ತೊಗೋಬೇಕಂತ ಅನ್ಕೊಂಡಿದ್ದೆ, ಪ್ಲಾನ್ ಇತ್ತು ನಂದು ಐಫೋನ್ 13 ತೊಗೋಬೇಕಂತ ಹೇಳಿಕ್ಸಿಂದ. ಸೊ ಬಟ್ ಐಫೋನ್ 13 ಒಳಗೆ ಏನಿತ್ತಪ್ಪ ಅಂದ್ರೆ ನಾನು ವಿಡಿಯೋಸ್ ಎಲ್ಲ ಕೈನ್ ಮಾಸ್ಟರ್ ಒಳಗೆ ಎಡಿಟ್ ಮಾಡ್ತೀನಿ. ಬಟ್ ಐಫೋನ್ ಒಳಗೆ ಕೈನ್ ಮಾಸ್ಟರ್ ನಡೆಯಂಗಿಲ್ಲ. ಸೊ ನಡೀತದ, ಬಟ್ ಅದ್ರೊಳಗೆ ಪ್ರೀಮಿಯಂ ಕೊಟ್ಟು ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಈ 3 APKಗಳು ನಡೆಯಂಗಿಲ್ಲ. ಕೈನ್ ಮಾಸ್ಟರ್ದು ಲೋಗೋ ಬರ್ತೈತಿ, ವಾಟರ್ ಮಾರ್ಕ್, ಸೊ ಅದು ರಿಮೂವ್ ಆಗಂಗಿಲ್ಲ. ಬಟ್ ನಾವು ಆಂಡ್ರಾಯ್ಡ್ ಒಳಗೆ ಸೊ ಅದನ್ನು ಪ್ರೀಮಿಯಮನ್ನು ಬಾಯ್ ಮಾಡಲಾರ್ದೇ ರಿಮೂವ್ ಮಾಡ್ಬೋದು ಮೋಡ್ ಅಪ್ಲಿಕೇಶನ್ ಹಾಕೊಂಡು. ಬಟ್ ಐಫೋನ್ದೊಳಗೆ ಆ ರೀತಿ ಏನು ಆಪ್ಷನ್ ಇಲ್ಲ. ಸೊ ಅದ್ರೊಳಗೆ ಪ್ರೀಮಿಯಮ್ ಯೂಸ್ ಮಾಡಬೇಕು ಅಂದ್ರೆ ಮಾತ್ರ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಬಟ್ VN ಅಂತೇಳಿ ವಿಡಿಯೋ ಎಡಿಟರ್ ಐತಿ, VN ಆ್ಯಪ್ ಅಂತೇಳಿ. ಸೊ ಬಟ್ ಅದ್ರೊಳಗೆ ನನಗೆ ಎಡಿಟ್ ಮಾಡೋಕೆ ಬರೋಂಗಿಲ್ಲ. ಹಿಂಗಾಗಿ ನಾನು ಕೈನ್ ಮಾಸ್ಟರೇ ಪ್ರಿಫರ್ ಮಾಡ್ತೀನಿ. ಇಲ್ಲಿ ತನಕ ಕೈನ್ ಮಾಸ್ಟರ್ ಅಂತಲೇ ಯೂಸ್ ಎಡಿಟ್ ಮಾಡ್ಕೋತ ಬಂದೀನಿ, ಅದನ್ನೇ ಯೂಸ್ ಮಾಡ್ಕೋತ ಬಂದೀನಿ. ಹಿಂಗಾಗಿ ಏನಾಯಿತು, ಮತ್ತೊಂದು ಸಲ ನಾನು ಆ್ಯಂಡ್ರಾಯ್ಡ್ಗೆ ಶಿಫ್ಟ್ ಆಗಬೇಕಾಗಿ ಬಂತು. ಹಿಂಗಾಗಿ ವಿವೋ V27 ಬೆಸ್ಟ್ ಅನ್ನಿಸ್ತು. ಸೊ ಹಿಂಗಾಗಿ ವಿವೋ V27 ತೊಗೊಂಡಿನಿ. ಸೊ ನಾನು ಐಫೋನ್ 13 ತೊಗೋಬೇಕಂತ ಏನು ಪ್ಲ್ಯಾನ್ ಮಾಡಿದ್ದೆಲ್ಲ. ಸೊ ಅವಾಗ ಐಫೋನ್ 13 OLX ತಗೋ ಸರ್ಚ್ ಮಾಡಿದೆ. ಆ್ಯಂಡ್ ಫ್ಲಿಪ್ಕಾರ್ಟ್ ಅಮೆಝಾನ್ದಾಗ ಕೊಡಿದೆ. ಅಮೆಝಾನ್ದಾಗ 62,000 ರೂಪೀಸ್ ಇತ್ತು ಹೊಸದು. ಆ್ಯಂಡ್ ಮುಂಬೈ ಒಳಗೆ ಒಂದು ಶಾಪ್ ಐತಿ, ಅಲ್ಲಿ ಕೂಡ ನೋಡಿದೆ ನಾನು. ಅಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾವೆ ಅಂತ ಹೇಳಿ ಕೇಳ್ಪಟ್ಟೆ. ಆನ್ಲೈನ್ ಒಳಗೆ ಅಮೆಝಾನ್ದಾಗ 62,000 ಐತಿ. ಆಫ್ಲೈನ್ ಒಳಗೆ ಕೇಳಿದೆ ನಾನು ಒಂದು ಕಡೆ ಕಾಲ್ ಮಾಡಿ, ಅಲ್ಲಿ 60,000 ಐತಿ. ಬಟ್ ನನಗೆ ಮುಂಬೈ ಒಳಗೆ ಕಾಲ್ ಮಾಡಿದಾಗ 50,000 ರೂಪಾಯಿ ಹೇಳಿದ್ರು ನನಗೆ ಅವರು. ಸೊ ಇಲ್ಲಿಂದ ಎಲ್ಲಿ ಫರ್ಕ್, 10,000 ರೂಪೀಸ್ ಫರ್ಕ್ ಆಯ್ತು. ಮುಂಬೈ ಗೊತ್ತಲ್ಲ ನಿಮಗೆ, ಫೇಕ್ ಮಾರ್ಕೆಟ್, ಯಾವ್ದು ಐಫೋನು ಯಾವ್ದು ಡೂಪ್ಲಿಕೇಟು ಯಾವ್ದು ಫೇಕು ಗೊತ್ತೇ ಆಗಂಗಿಲ್ಲ. ಸೊ ಆಲ್ಮೋಸ್ಟ್ ಆ ರೀತಿ ಆಗಂಗಿಲ್ಲ ಅಂತ ಅನ್ಕೊಂಡಿನಿ. ಯಾಕಂದ್ರೆ ಅಲ್ಲಿ ಶಾಪ್ ನೋಡಿದ್ರೆ ಅಷ್ಟೊಂದು ಗರ್ದಿ ಭಾಳ ಇರ್ತದೆ. ಅಲ್ಲಿ ಯಾವಾಗಲೂ ವೀಡಿಯೋಸ್ ಮಾಡಿ ಹಾಕ್ತಾರೆ, ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಹಂಗೇನು ಫ್ರಾಡ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಯಾಕೋ ಬ್ಯಾಡ್ ಅನ್ನಿಸ್ತು. ಸೊ ಹಿಂಗಾಗಿ ನಾನು ಬಿಟ್ಬಿಟ್ಟೆ, ಐಫೋನೇ ಬಿಟ್ಟು ಆ್ಯಂಡ್ರಾಯ್ಡಿಗೆ ಶಿಫ್ಟ್ ಆಗಬೇಕಾಗಿ ಬಂತು. ಆ್ಯಂಡ್ರಾಯ್ಡ್ ತೊಗೊಂಡಿನಿ. ಸೊ ನಾನು ಅವಾಗೇನು ಸರ್ಚ್ ಮಾಡಾಕತ್ತಿದ್ದೆ ಯೂಟ್ಯೂಬ್ ಒಳಗಾಗಲಿ ಆ್ಯಂಡ್ OLXದಾಗಲಿ, ಆಮೇಲೆ ಕ್ಯಾಶಿಫೈ ಒಳಗಾಗಲಿ. ಕ್ಯಾಶಿಫೈ ನಾನು ಆಲ್ಮೋಸ್ಟ್ ನೋಡಿದ್ದಿಲ್ಲ. OLX ಮತ್ತು ಫ್ಲಿಪ್ಕಾರ್ಟ್ ಅಮೆಝಾನ್ದ ಈ ರೀತಿ ಸರ್ಚ್ ಮಾಡ್ಬೇಕಾದ್ರೆ ಎಲ್ಲಿ ನೋಡ್ತೀವಿ ಅಲ್ಲಿ ಕ್ಯಾಶಿಫೈ. ಅಮೆಝಾನ್ ಓಪನ್ ಮಾಡಿದ್ರು ಕ್ಯಾಶಿಫೈ ಅಡ್ವರ್ಟೈಸ್ಮೆಂಟ್, ಫ್ಲಿಪ್ಕಾರ್ಟ್ ಓಪನ್ ಮಾಡಿದ್ರು ಕ್ಯಾಶಿಫೈ ಅಡ್ವರ್ಟೈಸ್ಮೆಂಟ್, OLX ತೆಗೆದ್ರು ಕ್ಯಾಶಿಫೈ, ಫೇಸ್ಬುಕ್ ತೆಗೆದ್ರು ಕ್ಯಾಶಿಫೈ, ಯೂಟ್ಯೂಬ್ ಒಳಗೆ ವಿಡಿಯೋ ನೋಡ್ಬೇಕಾದ್ರೆ ಅದ್ರದ್ದು ಕೂಡ ಆ್ಯಡ್ಸ್ ಕ್ಯಾಶಿಫೈ. ಸೊ ಹಿಂಗಾಗಿ ತಲೆ ಕೆಟ್ಬಿಡ್ತು. ನಾವು ಕ್ಯಾಶಿಫೈ ಒಳಗೆ ನೋಡ್ಬೇಕು ಐಫೋನ್ 13 ಅಂತ ಅಂದ್ಕೊಂಡು ಕ್ಯಾಶಿಫೈ ಇನ್ಸ್ಟಾಲ್ ಮಾಡಿಕೊಂಡೆ. ಸೊ ಕ್ಯಾಶಿಫೈ ಇನ್ಸ್ಟಾಲ್ ಮಾಡ್ಕೊಂಡಿಂದ ಅಲ್ಲಿ ನನಗೆ ಐಫೋನ್ 13 ಸರ್ಚ್ ಮಾಡಿದೆ. ಸೊ ನನಗೆ ಐಫೋನ್ 13 ರೀಫಬ್ರಿಶ್ ಫೋನಲ್ಲಿ ಸೊ ಎಷ್ಟು ಇತ್ತಪ್ಪ ಅಂದ್ರೆ 47,000 ರೂಪೀಸ್ ತೋರಿಸ್ತು. 47 48,000. ಸೊ ಅದ್ರೊಳಗೆ 3 ರೀತಿ ಕಂಡೀಷನ್ಸ್ ಇರ್ತಾವೆ. ಲೋ ಕಂಡೀಷನ್ನ, ಮೀಡಿಯಮ್ ಕಂಡೀಷನ್ನ, ಹೈ ಕಂಡೀಷನ್ ಅಂತೇಳಿ 3 ರೀತಿ ಕಂಡೀಷನ್ ಮೊಬೈಲ್ಗಳು ಸಿಗ್ತಾವೆ. ಸೊ ಒಂದು ಮೀಡಿಯಮ್ ಕ್ವಾಲಿಟಿ ಕಂಡೀಷನ್ ನಾನು ನೋಡಿದೆ. ಸೊ ಎಲ್ಲ ರೀತಿಯೂ ಚೆಕ್ ಮಾಡಿದರೆ ನಿಮ್ಗೆ ಸೇಮ್ ಎಫೆಕ್ಟ್ ತೋರಿಸ್ತೈತಿ. ಏನು ಎಫೆಕ್ಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಾನು ಮೀಡಿಯಮ್ ಕ್ವಾಲಿಟಿ ಚೆಕ್ ಮಾಡಿದೆ, 47,000 ರೂಪೀಸ್ ತೋರಿಸ್ತು. ಫೇರ್ ಕಂಡೀಷನ್ ಅಂತೇಳಿ ಏನೋ ಇರ್ತೈತೆ ಅಲ್ಲಿ, 3 ಲೆವೆಲ್ ಥರ ಇರ್ತಾವೆ ನಿಮ್ಗೆ ಅಲ್ಲಿ ಪ್ರೈಸಿಂಗ್. ಸೊ ನಾನು ಅದನ್ನು ಮೀಡಿಯಮ್ ಚಾಯ್ಸ್ ಮಾಡಿದಾಗ 47,000 ರೂಪೀಸ್ ತೋರಿಸ್ತು. ಸೊ ಅಲ್ಲಿ ಇದು ಇಷ್ಟೇ ತಿಂಗಳದೈತಿ, ಎಷ್ಟು ಮಂದಿ ಕೈ ಹೋಗಿ ಬಂದೈತಿ, ಏನು ಅಂದ್ರೆ ತೊಗೊಂಡು ಇಷ್ಟು ದಿನ ಆಗೈತಿ ಏನೂ ಇರೋಂಗಿಲ್ಲ ಇಲ್ಲಿ. ಜಸ್ಟ್ ನಮ್ಗೆ ಇಷ್ಟು 3 ಸ್ಟೆಪ್ ಕೊಟ್ಟಿರ್ತಾರೆ. ಒಂದು ಲೋ ಕ್ವಾಲಿಟಿ, ಮೀಡಿಯಮ್ ಕ್ವಾಲಿಟಿ, ಹೈ ಕ್ವಾಲಿಟಿ ಅಂತ ಹೇಳಿಂದ. ಸೊ ನಾನು ಮೀಡಿಯಮ್ ಕ್ವಾಲಿಟಿ ಸೆಲೆಕ್ಟ್ ಮಾಡಿದ್ದೆ. ಬಟ್ ಅದು ಇಷ್ಟು ತಿಂಗಳು ಯೂಸ್ ಮಾಡಿದ್ದೈತಿ ಏನು ಕೊಡೋಲ್ಲ. ಬಟ್ ನಿಮಗೆ ಕ್ಯಾಶಿಫೈ ಆದವರು 6 ಮಂತ್ ವಾರಂಟಿ ಕೊಡ್ತಾರೆ. ಅದರೊಳಗೆ ಏನೋ ಪ್ರಾಬ್ಲಮ್ ಆಯ್ತಪ್ಪ ಅಂದ್ರೆ ಅವರು ನಿಮ್ಗೆ ರಿಪೇರಿ ಮಾಡಿ ಕೊಡ್ತಾರೆ. ಸೊ ನಾನು ಅದೇ ಫೋನನ್ನು ಇನ್ ಕೇಸ್ ನನಗೆ ಏನಾರು ಬ್ಯಾಡ್ ಆಯ್ತಪ್ಪ ಅಂತಂದ್ರೆ ಇದನ್ನ ಒಂದ್ಸಲ ಕ್ಯಾಶಿಫೈದೊಳಗೆ ಸೇಲ್ ಮಾಡಿದ್ರೆ ಆಯಿತು. ಹೊಳ್ಳಿ ಎಷ್ಟಕ್ಕೆ ಬರ್ತೈತೆ ಅಂತ ಹೇಳಿಕ್ಷಿಂದ ನಾನು ಕ್ಯಾಶಿಫೈದಾಗ ಐಫೋನ್ 13 ಸೇಲ್ ಮಾಡೋಕ್ಕಂತ ಹೇಳಿಕ್ಷಿಂದ ಸೇಲ್ ಮಾಡೋಕ್ಕೆ ಹೋದೆ. ಸೊ ಬಿಲೋ 3 ಮಂತ್ಸ್ ಅಂತ ಹೇಳಿಕ್ಷಿಂದ ಅಂತ ತೋರಿಸು. ಅಂದ್ರೆ ನಾನು ನೋಡ್ರಿ, ಯಾರೇ ಆಗಲಿ ಫೋನ್ ತೊಗೊಂಡಿಂದ ಒಂದು 3 ಮಂತ್ಸ್ ಯೂಸ್ ಮಾಡಿರ್ತಾರೆ, ಯಾವುದೇ ಫೋನ್ ಆಗಲಿ. ಅದಾದಮೇಲೆ ಸೇಲ್ ಮಾಡೋಕೆ ಹೋಗಿರ್ತಾರೆ. ಸೊ ನಾನು ಸೇಲ್ ಮಾಡಬೇಕಾದ್ರೆ ಎಷ್ಟು ಮಂತ್ ಐತೆ ಅಂತ ಹೇಳಿ ಕೇಳಿದ್ರೆ ನಾನು 1 to 3 ಮಂತ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಬಾಕ್ಸ್, ಚಾರ್ಜರ್ ಎಲ್ಲ ಐತೆ ಅಂತ ಹೇಳಿ ಹೇಳಿದೆ ನಾನು. ಎಲ್ಲ ಐತೆ ಅಂತ ಹೇಳಿ ಅಲ್ಲಿ ಕೇಳ್ತದೆ ಏನೇನು ಐತೆ ಅಂತೇಳಿ. ಸೊ ಎಲ್ಲ ಐತೆ ಅಂತ ಹೇಳಿದೆ. ಸೊ ಕಂಡೀಷನ್ನು ಕೇಳ್ತು. ಸೊ ಕಂಡೀಷನ್ನು ಎಲ್ಲ ಓಕೆ ಐತೆ ಅಂತ ಹೇಳಿದೆ. ಸೊ ನನಗೆ ತೊಗೋಬೇಕಾದ್ರೆ 47,000, ಅದನ್ನು ನಾನೇ ರೀಸೇಲ್ ಮಾಡಬೇಕಾದ್ರೆ 22,000. ಸೊ ನೋಡಿರಿ, ಅದೇ ರೀತಿ ನಾನು ವಿವೋ V27 ಸರ್ಚ್ ಮಾಡಿದೆ. ಅಲ್ಲಿ ನನಗೆ ವಿವೋ V27 ಹೊಸದು 32,000 ಐತಿ, 8128. ಸೊ ನಾನು ಅಲ್ಲಿ ತೊಗೊಳಕ್ಕೆ ಹೋದ್ರೆ ಅನ್ನೋದು 28,000 ರೂಪೀಸ್ ತೋರಿಸ್ತು. ವಿವೋ V27 32,000 ಐತಿ ಆನ್ಲೈನ್ ಒಳಗೆ. ಆಫ್ಲೈನ್ ಒಳಗೆ ಶಾಪ್ ಒಳಗೆ ತೊಗೊಳಗೆ 30,000 ಸಿಗ್ತೈತಿ. ಬಟ್ ಅದು ನನಗೆ 28,000 ತೋರಿಸ್ತು. ಇದೇ ಫೋನನ್ನು ನಾನು ಹೊಳ್ಳಿ ಇವರಿಗೆ ಸೇಲ್ ಮಾಡೋಕೆ ಹೋದ್ರೆ ಏನೋ ಪ್ರಾಬ್ಲಮ್ ಆಯಿತು, ಹಿಂಗೆ ಏನಾರ ಆಯ್ತಪ್ಪ ಅಂದ್ರೆ ಹೊಳ್ಳಿ ಸೇಲ್ ಮಾಡೋಕೆ ಹೋದ್ರೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಹೇಳಿ ನಾನು ಹೊಳ್ಳಿ ಸೇಲ್ ಮಾಡೋಕೆ ಹೋದೆ. 18,000 ರೂಪೀಸ್ ತೋರಿಸ್ತು. 10,000 ರೂಪಾಯಿ ಫರಕ.
ಸೊ ಈ ರೀತಿ ನಿಮಗೆ ಕ್ಯಾಶಿಫೈ ಒಳಗೆ ಫ್ರಾಡ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಕ್ಯಾಶಿಫೈ ಒಳಗೆ ಫೋನ್ ತೊಗೊಂಡಿದ್ರಪ್ಪ ಅಂದ್ರೆ ಸೊ ಅದ್ರ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಐತೆ ಅಂತ ಹೇಳಿಕ್ಷಿಂದ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಪ್ಪ ಅಂದ್ರೆ ನಾನು ಯಾವುದೇ ಕಂಪ್ನಿ ಬಗ್ಗೆ ಕೆಟ್ಟದಾಗಿ ಇಲ್ಲಿ ಆರೋಪ ಮಾಡೋಕತ್ತಿಲ್ಲ, ಯಾಕಪ್ಪ ನಾನು ತೊಗೊಂಡೇ ಇಲ್ಲ. ಸೊ ಬಟ್ ನಾನು ಎಕ್ಸ್ಪೀರಿಯನ್ಸ್ ಹೇಳಿದೆ ನಿಮ್ಗೆ ಯಾವ ರೀತಿ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಫೋನ್ ತೊಗೊಂಡ್ರಿ ಸೊ ಒಂದು 28,000 ಕೊಟ್ಟು ನಾನು ವಿವೋ V27 ತೊಗೊಂಡೆ ಅಂತ ತಿನ್ಕೊಂಡ್ರಿ ಕ್ಯಾಶಿಫೈ ಒಳಗೆ. ಸೊ ನನಗೆ 2-3 ದಿನ ಏನೋ ಬ್ಯಾಟ್ರಿ ಬ್ಯಾಕಪ್ ಬರಲಿಲ್ಲ, ಸ್ಪೀಕರು ಹಿಂಗೇನೋ ಸಮಸ್ಯೆ ಆಗತ್ತಪ್ಪ ಅಂದ್ರೆ ನಾನು ಅದನ್ನು ಹೊಳ್ಳಿ ಕ್ಯಾಶಿಫೈದೊಳಗೆ ಮಾರಕ್ಕೆ ಹೋದೆಪ್ಪ ಅಂದ್ರೆ ಸೊ ಅವ್ರು ನನಗೆ 18,000 ರುಪೀಸ್ ವ್ಯಾಲ್ಯೂಯೇಷನ್ ಕೊಡಾಕತ್ತೆ. 18,000 ರುಪೀಸ್ ಸಿಗ್ತೈತೆ ನಿಮಗೆ ಇದಕ್ಕೆ ತೆಗಿಸಿಂದ. ಸೊ ವಿವೋ V27 ಬಂದು ಆಲ್ಮೋಸ್ಟ್ 3 ಮಂತ್ಸ್ ಆಯಿತು ಲಾಂಚ್ ಆಗಿ. ಸೊ ಅದೇ 3 ಮಂತ್ಸ್ ಹ್ಯಾಂಡ್ಸೆಟ್ಟೇ ಅವ್ರು ನಮಗೆ ಸೇಲ್ ಮಾಡ್ಬೋದಲ್ಲ ಹೊಳ್ಳಿ. ಸೊ ಅದೇ ಫೋನನ್ನೇ ನಾವು ತೊಗೊಳಕ್ಕೆ ಹೋದರೆ 28,000, ಬಟ್ ನಾವೇ ಅದೇ 3 ಮಂತ್ಸ್ ಫೋನ್ ನಾವು ಹೊಳ್ಳಿ ಸೇಲ್ ಮಾಡೋಕೆ ಹೋದ್ರೆ 18,000. ಸೊ ಈ ರೀತಿ ಒಂದು ಸ್ಕ್ಯಾಮ್ ಆಗುತ್ತೆ ನಿಮಗೆ ಕ್ಯಾಶಿಫೈ ಒಳಗೆ. ಆ್ಯಂಡ್ ತೊಗೊಂಡ್ರೆ ನೀವು ಇನ್ ಕೇಸ್ ತೊಗೊಂಡ್ರಿ ಒಂದು 50,000 ಕೊಟ್ಟು ಐಫೋನ್ ತೊಗೊಂಡ್ರೆ ತಿನ್ಕೊಂಡ್ರಿ, ಒಂದು ಹೈ ಕ್ವಾಲಿಟಿ ಐಫೋನ್ ತೊಗೊಂಡ್ರಿ ಅಂದ್ರೆ 3 ಥರ ಕ್ವಾಲಿಟಿ ಇರ್ತಾವೆ. ಸೊ ವೆರಿ ಗುಡ್ ಕಂಡೀಷನ್ 50,000 ಕೊಟ್ಟು ಐಫೋನ್ 13 ತೊಗೊಂಡ್ರಿ. ಸೊ ನಾನು ಭಾಳಷ್ಟು ವೀಡಿಯೋಸ್ಗಳನ್ನು ನೋಡಿದೆ ಯೂಟ್ಯೂಬ್ ಒಳಗೆ. ಒಬ್ಬವ ಶೇರ್ ಮಾಡಿದ್ದ, ನಾನು ಎಲ್ಲ ವೀಡಿಯೋಸ್ ನೋಡೋಕೆ ಹೋಗಲ್ಲ, ಆಲ್ಮೋಸ್ಟ್ ಸ್ಕ್ಯಾಮ್ ವೀಡಿಯೋಸೇ ಇದ್ದು. ಎಲ್ಲ ಕ್ಯಾಶಿಫೈ ಆದವರು ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಇತ್ತು. ಅವ ಐಫೋನ್ 13 ತೊಗೊಂಡಿದ್ದ 50,000 ಕೊಟ್ಟು. 15 to 20 ಡೇಸ್ ಆದಮೇಲೆ ಅವಾಗ ಸ್ಪೀಕರ್ ಪ್ರಾಬ್ಲಮ್ ಬರಾಕತ್ತು, ಮೈಕ್ ಏನೋ ಕೇಳ್ತಿಲ್ಲ ಅಂತ ಹೇಳಿ ಹೊಳ್ಳಿ ಅವ್ರಿಗೆ ಕ್ಯಾಶಿಫೈದವ್ರಿಗೆ ಕಾಲ್ ಮಾಡಿ ಹೋಗಿಸಿನ್ ಕೊಟ್ಟಿಂದ ಏನಾಯಿತು, ಅವ್ರು ಒಂದು 2 ಡೇಸ್ ಬಿಡ್ರಿ ನಾವು ಇದನ್ನು ರಿಪೇರ್ ಮಾಡಿಕೊಡ್ತೇವೆ ಅಂತ ಹೇಳಿ 2 ಡೇಸ್ ಇಟ್ಕೊಂಡ್ರು. ಸೊ ನಾವು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಂಡಿರ್ತೇವೆ ಅಂದಾಗ ಇದನ್ನೆಲ್ಲ ವಿಚಾರ ಮಾಡಿ ತೊಗೋಬೇಕಾಗತ್ತೆ. ಸೊ ರಿಪೇರಿ ಮಾಡೋದು ಹಿಂಗೆಲ್ಲ ಬಂದೇ ಬರ್ತಾವೆ ಅಂತ ಹೇಳಿ. ಸೊ 2 ಡೇಸ್ ಬಿಟ್ಟು ನಾವು ಹೊಳ್ಳಿ ಕಾಲ್ ಮಾಡಿ ಕೇಳ್ದೆ. ಸೊ ನಿಮ್ಮ ಫೋನ್ ರೆಡಿ ಆಗೈತೆ ನೋಡ್ರಿ ಅಂತ ಹೇಳ್ಯಾರ. ಸೊ ಹೊಳ್ಳಿ ನಾವು ಫೋನ್ ತೊಗೊಳಕ್ಕೆ ಹೋಗೋಣ, ತೊಗೊಂಡಾನ. ಸೊ ತೊಗೊಂಡಿದ್ದು ಕೂಡಲೇ ಅವಾಗ ಚೆಕ್ ಮಾಡ್ಯಾನ, ಎಲ್ಲ ಓಕೆ ಇತ್ತು. ಸೊ ಮತ್ತೊಂದು 3 to 4 ಡೇಸ್ ವರ್ಕ್ ಆಯ್ತಂತ. ಸೊ ಮತ್ತೆ ಅದೇ ಪ್ರಾಬ್ಲಮ್, ಮೈಕ್ ಬಂದಾಗೈತಿ. ಮತ್ತೆ ಅಲ್ಲಿ ಹೋಗಿ ಕೊಟ್ಟಾನ. ಕೊಟ್ಟು ಕೂಡಲೇ ಏನಾಗೈತಿ, 50,000 ಕೊಟ್ಟು ಇನ್ನೂ 10,000 ಹಾಕಿದ್ರೆ ಐಫೋನ್ 13 ಹೊಸದೇ ಬರ್ತಿತ್ತು ಅವಂಗೆ. ಸೊ ಅವ ಏನು ಮಾಡ್ಯಾನ, ನನಗೆ ಬ್ಯಾಡ್ರಿ ಐಫೋನ್ ಬೇಡ, ನನಗೆ ಬೇರೆದು ರಿಪ್ಲೇಸ್ಮೆಂಟ್ ಮಾಡಿಕೊಡ್ರಿ ಅಂತ ಹೇಳ್ಯಾನ. ಸೊ ಅವರು ಏನು ಮಾಡ್ಯಾರ, ಸೊ ನನಗೊಂದು 4 to 5 ಡೇಸ್ ಟೈಮ್ ಕೊಡ್ರಿ, ನಾವು ಬೇರೆ ಪೀಸ್ ಕೊಡ್ತೇವೆ ಅಂತ ಹೇಳ್ಯಾರ. ಸೊ ಇವಾಗ 4 to 5 ಡೇಸ್ ಬಿಟ್ಟು ಕಾಲ್ ಮಾಡ್ಯಾನ. ಅವರು ಮತ್ತೆ ನಿಮ್ಗೆ ಬೇರೆ ಪೀಸ್ ಸಿಗ್ತೈತೆ ಬರ್ರಿ ಅಂತ ಹೇಳ್ಯಾರ. ವಿಸಿಟ್ ಮಾಡ್ಯಾನ ಶಾಪ್ ಒಳಗೆ ಹೋಗಿಸಿಂದ. ಅವಾಗ ಏನೈತಿ, ಇವರು ಬೇರೆ ಐಫೋನ್ ಕೊಟ್ಟಾರ, ಐಫೋನ್ 13 ಬೇರೆ ಐಫೋನ್ ಕೊಟ್ಟಾರ, ಬೇರೆ ಪೀಸ. ಬಟ್ ನಾವು ಏನು ಮುಂಚೆ ತೊಗೊಂಡಿದ್ದ, ಇವಾಗ ನೋಡಿರಿ ನಾನು ಐಫೋನ್ 13 50,000 ತೊಗೊಂಡಾನ. ಸೊ ಆ ಫೋನ್ ಏನಾಗೈತಿ, ವೆರಿ ವೆಲ್ ಕಂಡೀಷನ್ ಐತಿ. ಅಂದ್ರೆ ಬಾಡಿ ಗಿಡಿ ಎಲ್ಲ ಹೊರಗೆ ನೋಡಿದ್ರೆ ಹೊಸ ಫೀಸ್ ಐತಿ, ಬಟ್ ಏನೂ ಡ್ಯಾಮೇಜ್ ಇಲ್ಲ, ಸ್ಕ್ರ್ಯಾಚ್ ಇಲ್ಲ, ಏನೂ ಇಲ್ಲ. ಬಟ್ ಅವ್ನು ಇನ್ನೊಂದ್ಸಲ ರೀಪ್ಲೇಸ್ ಫೋನ್ ತೊಗೊಳಕ್ಕೆ ಏನು ಹೋಗ್ಯಾನಲ್ಲ, ಆ ಟೈಮ್ದಾಗ ಅವನ ತೆಕ್ ಇರೋಂಥ ಫೋನ್ ಏನೈತಿ ಅದು ಫುಲ್ ಸ್ಕ್ರ್ಯಾಚಸ್ ಇರೋಂಥ ಫೋನ್ ಐತಿ. ಅವ ಯಾಕೆ ಅಗ್ರಿ ಆಗ್ತಾನೆ, 50,000 ಕೊಟ್ಟು ಅಂಥ ಫೋನ್ ಯಾರು ತೊಗೋತಾರೆ. ಸೊ ಬೇಡ ನನಗೆ. ಸೊ ಒಂದು 2-3 ಸಾವಿರ ರೂಪಾಯಿ ಮುರಿದು ಕೊಟ್ಟರು ಪರವಾಗಿಲ್ಲ, ನನಗೆ ರೊಕ್ಕ ಕೊಟ್ಬಿಡ್ರಿ ರಿಫಂಡ್. ಬಟ್ ಅವ್ರು ಏನು ಹೇಳ್ಯಾರ, ರೊಕ್ಕ ರಿಫಂಡ್ ಆಗಂಗಿಲ್ಲ, ನೀವು ಏನಾರು ಅಪ್ಗ್ರೇಡ್ ಆಗ್ತಿದ್ರೆ ಐಫೋನ್ 14 ತೊಗೋರಿ. ಸೊ 20,000 ರುಪೀಸ್ ಎಕ್ಸ್ಟ್ರಾ ಆಗತ್ತೆ ನಿಮ್ಗೆ. ಸೊ 14 ಕೊಡ್ತೀವಿ, ಇಲ್ಲಪ್ಪ ಅಂದ್ರೆ 25% ಏನೈತಿ ಲೆಸ್ ಮಾಡಿಕೊಡ್ತೀವಿ. ಸೊ 25% ಅಂದರೆ ವಿಚಾರ ಮಾಡಿ ನೀವು ಎಷ್ಟಾಗುತ್ತೆ, 50%ಗೆ 25% ಡಿಸ್ಕೌಂಟ್ ಮಾಡಿ ಹೊಳ್ಳಿ ಹಣ ಕೊಡ್ತಾ ಇರುತ್ತೆ. ಇಲ್ಲಪ್ಪ ಅಂದ್ರೆ 20,000 ರುಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಐಫೋನ್ 14 ಶಿಫ್ಟ್ ಆಗ್ಬೋದಂತ. ಸೊ ಈ ರೀತಿ ಸ್ಕ್ಯಾಮ್ ಮಾಡ್ತಾರೆ ನಿಮಗೆ ರೀಪಬ್ಲಿಷ್ ಫೋನ್ ತೊಗೊಂಡ್ರೆ ಇದ್ರೊಳಗೆ ಕ್ಯಾಶಿಫೈ ಒಳಗೆ. ಸೊ ನೋಡಿರಿ, ಕ್ಯಾಶಿಫೈ ಒಳಗೆ ಫೋನ್ ತೊಗೊಂಡವ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಐತೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ನೀವೇನಾದರೂ ಕ್ಯಾಶಿಫೈ ಒಳಗೆ ಫೋನ್ ತೊಗೋತಿದ್ರೆ ಸೊ ನಿಮ್ಗೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗುತ್ತೆ ಅಂತ ಹೇಳ್ದೆ. ಸೊ ನೀವು ತೊಗೊಳಕ್ಕಿಂತ ಮುಂಚೆ ಏನೈತಿಲ್ಲ, ಆ ಕ್ಯಾಶಿಫೈ ಒಳಗೆ ನೀವು ಯಾವ ಫೋನ್ ತೊಗೊಳಕತ್ತೀರಿ, ಆ ಫೋನಿನ ಬೆಲೆ ಎಷ್ಟೈತಿ, ಒಂದು ಹೈಯೆಸ್ಟ್ ಕ್ವಾಲಿಟಿನೇ ತೊಗೊಳಕತ್ತೀರ ಅಂತ ಅಂದ್ಕೊಂಡ್ರಿ. ಆ ಫೋನಿನ ಬೆಲೆ ಎಷ್ಟೈತಿ, 50,000 ಐತೆ. ಅದೇ ಫೋನನ್ನು ನೀವು ಸೇಲ್ ಮಾಡಿರಿ, ಸೇಲ್ ಮಾಡೋಕ್ಕೂ ಆಪ್ಷನ್ ಐತೆ ಅಲ್ಲಿ, ಸೇಲ್ ಮಾಡಿರಿ. ನಿಮ್ಮ ಹತ್ತಿರ ಫೋನ್ ಇಲ್ಲ ಅಂತ ಅಂದ್ಕೋರಿ, ಸೇಲ್ ಮಾಡ್ಬೋದು, ನೀವು ಅಲ್ಲಿ ಸೇಲಿಗೆ ಹಾಕ್ಬೋದು. ಸೇಲ್ ಹಾಕಿದಾಗ ಅದ್ರ ವ್ಯಾಲ್ಯೂಯೇಷನ್ ಎಷ್ಟಾಗತ್ತೆ ನೋಡಿರಿ. 50,000 ಇದ್ದಿದ್ದು ಮಿನಿಮಮ್ 30 ಅಪ್ರಾಕ್ಸ್ ನಿಮ್ಗೆ 35,000 ತನಕ. ಅದೇ ನೀವು ತೊಗೊಂಡು ಒಂದು 2-3 ಡೇಸ್ ಒಳಗೆ ಹೊಲ ಸೇಲ್ ಮಾಡೋಕೆ ಹೋದ್ರೆ ನಿಮ್ಗೆ 15,000 ರೂಪಾಯಿ ಕಡಿಮೆ ಮಾಡ್ತಾರೆ ಅವ್ರು ಕ್ಯಾಶಿಫೈದವ್ರು. ಸೊ ಇದನ್ನು ಒಂದು ಸಲ ವಿಚಾರ ಮಾಡ್ಕೊರಿ. ಆ್ಯಂಡ್ ನೀವು ತೊಗೊಂಡಿದ್ದಾದ್ಮೇಲೆ ಅದು ರಿಪೇರಿ ಆಯಿತು, ಏನೋ ಆಯಿತು, ಇದನ್ನೆಲ್ಲ ನೀವು ಸಹಿಸ್ಕೊಳಕ್ಕೆ ಓಕೆ ಇದ್ದಪ್ಪ ಅಂದ್ರೆ ಕ್ಯಾಶಿಫೈ ಒಳಗೆ ತೊಗೊರಿ, ಇಲ್ಲಪ್ಪ ಅಂದ್ರೆ ಬ್ರ್ಯಾಂಡ್ ನೀವು ತೊಗೊರಿ, ಪ್ರಾಬ್ಲಮ್ ಬರೋಂಗಿಲ್ಲ. ಸೊ ಬಂದರು ಸರ್ವಿಸ್ ಸೆಂಟರ್ದೊಳಗೆ 7 ಡೇಸ್ ಒಳಗೆ ಹೊಸ ಪೀಸೇ ರಿಪ್ಲೇಸ್ ಆಗುತ್ತೆ. ಸೊ ಇವ್ರು ಕ್ಯಾಶಿಫೈದವ್ರು ಏನು ಮಾಡ್ತಾರೆ, ಹಳಿದೇ ಮತ್ತೊಂದು ಯಾವ್ದಾರು ಪೀಸ್ ನಿಮ್ಗೆ ಕೊಟ್ಬಿಡ್ತಾರೆ, ನಿಮ್ಗೆ ಭಾಳ ಕಿರಿಕಿರಿ ಮಾಡಕತ್ರ. ಸೊ ಹಿಂಗೆ ಒಂದು ಸಮಸ್ಯೆ ಆಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು ರೊಕ್ಕ ಭಾಳ ಲಾಸ್ ಮಾಡ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ರೀಪಬ್ಲಿಷ್ ಫೋನ್ಗಳದ್ದು ಭಾಳ ದೊಡ್ಡ ಸಮಸ್ಯೆ ಐತಿ. ಹಿಂಗಾಗಿ ನಾನು ಕೂಡ ಜಿಯೋ ಫೋನ್ ಸೇಲ್ ಮಾಡ್ತಿದ್ದೆ, ರೀಪಬ್ಲಿಷ್ ಆಗಿರೋಂಥ ಫೋನ. ಸೊ ಅದು ಪ್ರಾಬ್ಲಮ್ಸ್ಗಳು ಭಾಳ ಬರಾಕತ್ತು. ಹಿಂಗಾಗಿ ನಾನು ಜಿಯೋ ಫೋನ್ ರೀಪಬ್ಲಿಷ್ ಸ್ಟಾಪ್ ಮಾಡಿಬಿಟ್ಟೆ. ಒಬ್ಬರು ಕಸ್ಟಮರಿಗೆ 1-2 ಪೀಸ್ ನಾನು ರಿಪ್ಲೇಸ್ಮೆಂಟ್ ಮಾಡಬೇಕು. ಬಟ್ ಅದು ಏನಾಗೈತಿ, ಶಿಪ್ಪಿಂಗ್ ಒಳಗೆ ಪ್ರಾಬ್ಲಮ್ ಆಗೈತಿ. ಅವ್ರು ಬೇರೆ ಅಡ್ರೆಸ್ಸಿಗೆ ಶಿಪ್ ಮಾಡಿದ ಕಾರಣ ನಾನು 2 ಸಲ ಅವರಿಗೆ ಶಿಪ್ಪಿಂಗ್ ಪೇಮೆಂಟನ್ನು ಕೊಟ್ಟಿದ್ದೀನಿ. ಸೊ ಅವ್ರೊಂದು ಸಲ ಕಸ್ಟಮರ್ ಏನು ಮಾಡ್ಯಾರ, ನನ್ನ ಕಡೆ ತೊಗೊಂಡವ್ರು ಮೊಬೈಲ್ ಅಂಗಡಿಯವರೇ, ಅವರು ತೊಗೊಂಡಿದ್ದ ಪೀಸ್ ಹೊಳೆ ರಿಟರ್ನ್ ಹಾಕ್ಯಾರ. ಅವ್ರು 100 ರೂಪೀಸ್ ಏನೋ ಕೊಟ್ಟಿರ್ಬೇಕು ಶಿಪ್ಪಿಂಗ್ ಚಾರ್ಜ್. ಬಟ್ ಅಲ್ಲಿಂದ ಹೊಳೆ ರಿಟರ್ನ್ ಹಾಕ್ಬೇಕಾದ್ರೆ ನಾನು 2 ಸಲ ಶಿಪ್ಪಿಂಗ್ ಹಾಕೀನಿ. ಒಂದು ಸಲ ಶಿಪ್ಪಿಂಗ್ ಹಾಕಿದಾಗ ಅಡ್ರೆಸ್ ಮಿಸ್ ಆಗೈತಿ, ಹೊಳ್ಳಿ ಅವ್ರಿಗೆ ಹೋಗೈತಿ.
ಹೊಳ್ಳಿ ಒಂದ್ಸಲ ಮತ್ತೆ ಶಿಪ್ ಆಗ್ಯಾರ ಅವಾಗ ಒಂದು 100 rupees ನಾ ಕೊಟ್ಟಿನಿ. ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ರೀಪಬ್ಲಿಷ್ ಫೋನ್ ತೊಗೊಂಡ್ರೆ. ಸೊ ರೀಪಬ್ಲಿಷ್ ಫೋನ್ ತೊಗೊಳಕ್ಕಿಂತ ಮುಂಚೆ ಇದನ್ನೆಲ್ಲ ಸಹಿಸ್ಕೊಳ್ಳಂಗಿತ್ತು ಅಂದ್ರೆ ತಗೋರಿ. ಸೊ ಒಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು, ನೀವೇನಾದರೂ ಕ್ಯಾಶಿಫೈ ಒಳಗೆ ರೀಪಬ್ಲಿಷ್ ಫೋನ್ ತೊಗೋತಿದ್ರೆ ಸೊ ನಿಮ್ಗೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಹೇಳಿದೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡು, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೇಳಿದ್ರೆ ಸಿಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್.